ಛೇದಿಸಿ ನೂರು ಸವಾಲುಗಳ ಶೋಧಿಸಿ ಸೋಲಿನ ಮೂಲಗಳ ಶೋಧಿಸಿ ಬಲವ ಸಾಧಿಸಿ ತರುವೆವು ಜಯದೊಳವ. ಜನ್ಮದಿನದ ಶುಭ ಅವಸರದಲ್ಲಿ ನಡೆಯುತ್ತಿರುವಂತಹ ಜಿಲ್ಲೆಯ ಈ ವಿಶೇಷ ಕಾರ್ಯಕಾರಿಣಿಯ ಗಣ ಅಧ್ಯಕ್ಷತೆಯನ್ನು ಸತೀಶ್ ಕುಂಪಲ ಅವರಿಗೆ ಸೇರಿರುವಂತಹ ಎಲ್ಲ ಕಾರ್ಯಕರ್ತರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತ. ಜಿಲ್ಲೆಯ ಎಲ್ಲ ಕಾರ್ಯಕರ್ತರ ಪರವಾಗಿ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಸಂಸದರಾಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನಮ್ಮ ಮುಂದಿದ್ದಾರೆ. ಅವರು ಕೂಡ ಎಲ್ಲ ಕಾರ್ಯಕರ್ತರ ಪರವಾಗಿ ಪ್ರೀತಿಪೂರ್ವಕವಾಗಿ ಪ್ರಭಾರಿಗಳು ನಮ್ಮೆಲ್ಲರ ಮಾರ್ಗದರ್ಶಿಗಳಾಗಿರುವಂತಹ ಕೂಡ ಈ ಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ. ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಈ ಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಮಾಡಿ. ಮಂಗಳೂರು ನಗರ ಉತ್ತರದ ಶಾಸಕರು ನಮ್ಮೆಲ್ಲರ ನಾಯಕರಾಗಿರುವಂತಹ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರಿಗೆ ಸ್ವಾಗತವನ್ನ ಮಾಡ್ತಿದ್ದೇವೆ. ಮೊನ್ನೆ ತಾನೇ ನಡೆದಂತ ನೈಋತ್ಯ ಪದವೀಧರ ಮಹಾಪೌರರಾಗಿರುವಂತಹ ಸುಧೀರ್ ಶೆಟ್ಟಿ ಕಾನೂರು ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ. सर इधर बोलिए सर. हाँ भाई चल रहे चलो तो गाड़ी करते हैं सर इधर बोलिए इधर बोलिए ಗೌರವಾನ್ವಿತ ಅಧ್ಯಕ್ಷರಾದಂತಹ ಸತೀಶ್ ಕುಂಪಾಲ್ ಅವರೇ, ಈಗ ತಾನೇ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ತಂಡ ರಚನೆಯಾದ ನಂತರ ಈಗಾಗಲೇ ನಮ್ಮ ಉಪಾಧ್ಯಕ್ಷರಾದಂಥ ತಿಲಕ್ ರಾಜ್ ಅವರು ಹೇಳಿದ ಹಾಗೆ ಈ ಮೊದಲ ಕಾರ್ಯಕಾರಿಣಿ ಒಂದು ನಮ್ಮ ಪಕ್ಷದ ಸಂಸ್ಥಾಪಕರಾದಂತಹ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಜನ್ಮದಿನದಂದು ನಡೆಯುವಂಥದ್ದು ನಮ್ಮೆಲ್ಲರ ಪುಣ್ಯ. ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲಾ ತಂಡ ರಚನೆಯಾದ ನಂತರ ಸಂಘಟನಾತ್ಮಕವಾಗಿ ವಿವಿಧ ಮಂಡಳಗಳ ಸಮಿತಿ ಇರ್ಬೋದು, ವಿವಿಧ ಮೋರ್ಚಾಗಳ ರಚನೆ, ಅದರ ಜೊತೆಗೆ ಪ್ರಕೋಷ್ಠಗಳ ರಚನೆಯನ್ನು ಈಗಾಗಲೇ ಎಲ್ಲ ಮಂಡಲಗಳಲ್ಲಿ ಮುಗಿಸಿ ಸಾಕಷ್ಟು ರಾಜ್ಯದ ಕಾರ್ಯಕ್ರಮಗಳನ್ನು, ಅದು ಸಂಘಟನೆ ಇರ್ಬೋದು ಅಥವಾ ಇನ್ನಿತರ ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲೆಯಲ್ಲಿ ಭಾಳ ಯಶಸ್ವಿಯಾಗಿ ಯೋಜನಾಬದ್ಧವಾಗಿ ನಾವು ಈಗಾಗಲೇ ಮಾಡಿದ್ದೇವೆ. ನೂತನ ತಂಡ ರಚನೆಯಾದ ನಂತರ ಚುನಾವಣೆಯ ಪೂರ್ವದಲ್ಲಿ ಸಂಘಟನಾತ್ಮಕವಾಗಿ ವಿವಿಧ ಅಭಿಯಾನಗಳನ್ನು ಜಿಲ್ಲೆಯಾದ್ಯಂತ ವಿವಿಧ ಮಂಡಲಗಳಲ್ಲಿ ಕೂಡ ನಾವು ಯಶಸ್ವಿಯಾಗಿ ನಿರ್ವಹಿಸಿದ್ದೇವೆ. ಅದು ಗ್ರಾಮ ಚಲೋ ಕಾರ್ಯಕ್ರಮ ಇರ್ಬೋದು, ಶಕ್ತಿ ವಂದನ ಇರ್ಬೋದು, ಯುವ ಚೌಪಾಲ್ ಇರ್ಬೋದು, ಅಥವಾ ಫಲಾನುಭವಿಗಳ ಸಂಪರ್ಕ ಕಾರ್ಯಕ್ರಮಗಳು ನಮಗೆ ಚುನಾವಣೆ ಪೂರ್ವದಲ್ಲಿ ಬಹಳ ವ್ಯವಸ್ಥಿತವಾಗಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ವಿವಿಧ ಮಂಡಲಗಳಲ್ಲಿ ನಾವು ಯಶಸ್ವಿಯಾಗಿ ನಿಗದಿತ ಸಮಯದಲ್ಲಿ ರಾಜ್ಯದ ಸೂಚನೆಯ ಮೇರೆಗೆ ನಾವು ಮಾಡಿದ್ದೇವೆ. ನಂತರ ಬಂದಂತಹ ಲೋಕಸಭಾ ಚುನಾವಣೆಯನ್ನು ಕೂಡ ಲೋಕಸಭಾ ಚುನಾವಣೆಯ ನಿರ್ವಹಣಾ ಸಮಿತಿ ಇರ್ಬೋದು, ವಿವಿಧ ಮಂಡಲಗಳಲ್ಲಿರುವಂತಹ ಬೂತ್ಗಳ ಪುನರ್ರಚನೆಯ ಮೂಲಕ ಸಂಘಟನಾತ್ಮಕವಾಗಿ ಒಂದು ಕಡೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದೆ. ಈ ಬಾರಿ ನಮ್ಮ ಲೋಕಸಭಾ ಸದಸ್ಯರನ್ನು
ನಿರೀಕ್ಷೆಗಿಂತ ದೊಡ್ಡ ಮತಗಳಿಂದ ನಾವು ಗೆಲ್ಲಿಸುವಲ್ಲಿ ನಮ್ಮ ಜಿಲ್ಲಾ ತಂಡ ಅಥವಾ ಇಡೀ ಜಿಲ್ಲೆಯ ಕಾರ್ಯಕರ್ತರು ಯಶಸ್ವಿಯಾಗಿದ್ದಾರೆ ಎನ್ನುವ ಒಂದು ಸಂತೋಷದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಶಿಕ್ಷಕರ ಕ್ಷೇತ್ರದ ಚುನಾವಣೆಯನ್ನು ಕೂಡ ಬಹಳ ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ನಿರ್ವಹಣೆ ಮಾಡಿದಂತಹ ಕೀರ್ತಿ ನಮ್ಮ ಜಿಲ್ಲಾ ತಂಡ ಮತ್ತು ಈ ಜಿಲ್ಲೆಯ ಕಾರ್ಯಕರ್ತರಿಗೆ ಸಲ್ಲಿದಂತಹ ವಿಚಾರ. ಈ ಒಂದು ಕಾರ್ಯಕಾರಿಣಿಯ ಸಭೆಯ ಮುಂಚಿತವಾಗಿ ನಮ್ಮಲ್ಲಿರುವ ನಮ್ಮ ಜಿಲ್ಲಾಧ್ಯಕ್ಷರ ಒಂದು ಆಲೋಚನೆಯನ್ನು ಹೇಳಿದರೆ, ಅನಿವಾರ್ಯ ಕಾರಣದಿಂದ ನಮ್ಮ ನೂತನ ಸಂಸದರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರುಗಳ ಅಭಿನಂದನೆಯ ಕಾರ್ಯಕ್ರಮವನ್ನು ನಾವು ಮುಂದೂಡುವಂತಹ ಅನಿವಾರ್ಯತೆ ಒದಗಿ ಬಂದ ನಂತರ ಈ ಜಿಲ್ಲೆಯ ಪ್ರಮುಖರನ್ನು ಸೇರಿಸಿ ಈ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕೆಂದು ತೀರ್ಮಾನಿಸಲಾಯಿತು. ಅದರ ಮಧ್ಯದಲ್ಲಿ ಕಳೆದ 4ನೇ ತಾರೀಕಿನಂದು ಗುರುವಾರದಂದು ರಾಜ್ಯ ಕಾರ್ಯಕಾರಿಣಿಯ ಒಂದು ನಿಗದಿಯಾದ ತಕ್ಷಣ ನಮ್ಮ ಜಿಲ್ಲಾಧ್ಯಕ್ಷರೊಂದು ಯೋಜನೆಯನ್ನು ಮಾಡಿದರು. ನಾವೊಂದು ವಿಶೇಷ ಕಾರ್ಯಕಾರಿಣಿಯನ್ನು ವಿಸ್ತೃತವಾದಂಥ ಕಾರ್ಯಕಾರಿಣಿಯ ಸಭೆಯನ್ನು ಈ ದಿವಸ ಕರಿಬೇಕು. ಆ ಮೂಲಕ ಇಡೀ ಜಿಲ್ಲೆಯ ಒಂದು ಸಂಘಟನೆಗೆ ಒಂದು ವೇಗವನ್ನು ತರಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಸಭೆಯನ್ನು ನಿಗದಿ ಮಾಡಿರುವಂಥದ್ದು. ಈ ಸಭೆಯಲ್ಲಿ ಈ ಕಾರ್ಯಕಾರಿಣಿಯ ವಿಷಯವಾಗಿ ಸಾಕಷ್ಟು ಈವರೆಗೆ ನಮ್ಮ ರಾಜ್ಯದಿಂದ ಕೊಟ್ಟಂತಹ ಸಂಘಟನಾ ಕಾರ್ಯಕ್ರಮಗಳಿರ್ಬೋದು, ಪ್ರತಿಭಟನಾ ಕಾರ್ಯಕ್ರಮಗಳು ಜಿಲ್ಲಾ ಮಟ್ಟದಲ್ಲಿ ಮತ್ತು ಮಂಡಳ ಮಟ್ಟದಲ್ಲಿ ಒಂದು ಪರಿಣಾಮಕಾರಿಯಾದಂತಹ ಒಂದು ಕಾರ್ಯವನ್ನು ನಮ್ಮ ಎಲ್ಲ ಕಾರ್ಯಕರ್ತರ ಸಹಕಾರದಿಂದ ನಮ್ಮ ಪ್ರಮುಖರದನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ. ಇದರ ವರದಿಯನ್ನು ಈ ಕಾರ್ಯಕಾರಿಣಿಯಲ್ಲಿ ಮಂಡನೆ ಮಾಡಬೇಕು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಮುಂದಿನ 3 ವರ್ಷದಲ್ಲಿ ಈ ನಮ್ಮ ತಂಡ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಬೇಕು, ಬಾಕಿ ಉಳಿದಂತಹ ಬೂತ್ ಸಮಿತಿ ಇರ್ಬೋದು ಅಥವಾ ಇನ್ನಿತರ ಸಮಿತಿಗಳ ರಚನೆಯನ್ನು ಕಾಲಮಿತಿಯಲ್ಲಿ ನಾವು ಮಾಡಬೇಕು. ಅದರ ಜೊತೆಗೆ ಮುಂಬರುವ ಸ್ಥಳೀಯ ಚುನಾವಣೆ, ಅದು ಮಹಾನಗರ ಪಾಲಿಕೆ ಇರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಇತರ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಕೂಡ ಬಹಳ ಯಶಸ್ವಿಯಾಗಿ ನಾವು ಮುಂದಿನ ದಿವಸಗಳಲ್ಲಿ ಅದನ್ನು ನಿರ್ವಹಿಸಬೇಕೆನ್ನುವಂಥ ಒಟ್ಟು ವಿಷಯಗಳನ್ನು ಆಧರಿಸಿ ನಮ್ಮ ಜಿಲ್ಲಾಧ್ಯಕ್ಷರು ಈ ಕಾರ್ಯಕಾರಿಣಿ ಸಭೆಯನ್ನು ಇವತ್ತು ಕರೆದಿದ್ದಾರೆ. ಖಂಡಿತವಾಗಲೂ ಈ ಕಾರ್ಯಕಾರಿಣಿ ಒಂದು ಯಶಸ್ಸನ್ನು ಕಾಣ್ತದೆ ಎನ್ನುವಂತಹ ಒಂದು ವಿಶ್ವಾಸದೊಂದಿಗೆ ಮಗದೊಮ್ಮೆ ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ರಾಜ್ಯದಲ್ಲಿ ಹೋರಾಟಕ್ಕೆ ಹೆಸರಾಗಿರ್ತಕ್ಕಂಥ ಯುವ ಜನರಿಗೆ ಹೋರಾಟದ ಕಿಚ್ಚನ್ನು ಕೊಟ್ಟಿರ್ತಕ್ಕಂಥ ಎನ್ ರವಿಕುಮಾರ್ ಅವರಿಗೆ ನಮ್ಮ ಜಿಲ್ಲೆಯ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಮಾನ್ಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲರೂ ಸೇರಿಕೊಂಡು ನಡೆಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತೇನೆ. ಅಭಿನಂದನೆ ಮಾಡಿರ್ತಕ್ಕಂಥ ಕೃತಜ್ಞತೆಗಳು. ನಮ್ಮ ಸಂಘಟನೆಗೆ, ನಮ್ಮ ರಾಜ್ಯಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆ. ಭಾಳಷ್ಟು ಹಿರಿಯರೆಲ್ಲ ಇದ್ದಾರೆ. ನಾಗರಾಜ್ ಶೆಟ್ಟಿ ಇದ್ದಾರೆ, ಬಾಲಕೃಷ್ಣ ಭಟ್ರು ಇದ್ದಾರೆ, ರೂಪಾಯ ಪೂಜಾರಿ ಅವರಿದ್ದಾರೆ, ಪದ್ಮನಾಭರವರಿದ್ದಾರೆ, ನಮ್ಮ ಮಟ್ಟಂದೂರವರಿದ್ದಾರೆ. ಭಾಳ ಹಿರಿಯ ಕಾರ್ಯಕರ್ತರು, ಹಿರಿಯ ನಾಯಕರು ಮತ್ತು ಕಾರ್ಯಕರ್ತರು ಅಂತ ಹೇಳಿದರೆ ಮಂಗಳೂರಿನ ನಮ್ಮ ಕಾರ್ಯಕರ್ತರು ಹೆಂಗಿದ್ದಾರೆ ಹಾಗೆ ರಾಜ್ಯದ ಕಾರ್ಯಕರ್ತರು ಇದ್ದರೆ ಸಿದ್ದರಾಮಯ್ಯ ಥರದ ಗೋಮುಖ ವ್ಯಾಘ್ರಗಳು ಕರ್ನಾಟಕ ರಾಜ್ಯದಲ್ಲಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಂಗಳೂರು ಅಂತ ಹೇಳಿದರೆ ಸಂಘಟನೆಗೆ ಮತ್ತೊಂದು ಹೆಸರು, ಐಡಿಯಾಲಜಿಗೆ ಮತ್ತೊಂದು ಹೆಸರು, ಹಿಂದುತ್ವಕ್ಕೆ ಮತ್ತೊಂದು ಹೆಸರು. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಸ್ಫೂರ್ತಿ, ಪ್ರೇರಣೆಯ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆ. ಆದ್ಮೇಲೆ ಹೆಚ್ಚು ಸಮಯ ನಾನು ತೆಗೆದುಕೊಳ್ಳಕ್ಕೆ ಹೋಗಲ್ಲ. ಸ್ವಲ್ಪ ರಾಜ್ಯದ ಡೆಂಗ್ಯೂನ ಕಾರಣದಿಂದ ನಮ್ಮ ಡಾಕ್ಟ್ರು ಈಗ ಆಲ್ರೆಡಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ನಾವು ಇಡೀ ವಿಶ್ವಕ್ಕೆ ಮಹಾಮಾರಿಯಾಗಿ ಬಂದಿರತಕ್ಕಂಥ ಕೋವಿಡನ್ನೇ ಭಾಳ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ವಿ. ಆದರೆ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಈ ಒಂದು ಸಣ್ಣ ಡೆಂಗ್ಯೂವನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ. ಅಂಥ ಒಬ್ಬ ಬೇಜವಾಬ್ದಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ನಾವು 2ನೇ ಅವಧಿಗೆ ನೋಡ್ತಾ ಇದ್ದೀವಿ. ಈ ಡೆಂಗ್ಯೂವನ್ನು ಕೂಡ ಸರಿಯಾಗಿ ಅವರ ಕಡೆ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ.
ಹಾಗಾಗಿ ಪತ್ರಕರ್ತರು ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಕೋವಿಡ್ ಬಗ್ಗೆ ಬಹಳ ಟೀಕೆ ಮಾಡ್ತಾ ಇದ್ರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈಗ ನಾನು ಕೇಳೋದಕ್ಕೆ ಬಯಸ್ತೇನೆ, ಈ ಡೆಂಗ್ಯೂ ಕೇಸ್ಗಳು ರಾಜ್ಯದಲ್ಲಿ ನಿಜಕ್ಕೂ ಎಷ್ಟಿದಾವೆ ಅನ್ನುವಂಥ ಲೆಕ್ಕ ಕೊಡೋದಕ್ಕೂ ಕೂಡ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ಆರೋಗ್ಯ ಇಲಾಖೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ. ಹಾಗಾಗಿ ನೀವು ಬೆಂಗಳೂರಿನಲ್ಲಿ ನೋಡಿದರೆ ಯಾರಿಗೆ ಕೇಳಿದ್ರು ಕೂಡ ಜ್ವರ ಅಂತ ಹೇಳ್ತಾರೆ. ಮೈಸೂರಿನಲ್ಲಿ ಕೇಳಿದರೆ ಅಲ್ಲಿ ಬೇರೆ ರೀತಿ ಜ್ವರ ಇದೆ. ಹೀಗೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಜಿಲ್ಲಾ ಕಾರ್ಯಕಾರಿಣಿ ಸಭೆ ಸಾಮಾನ್ಯವಾಗಿ ರಾಜ್ಯದ ಕಾರ್ಯಕಾರಿಣಿ ಸಭೆ ನಂತರ ಜಿಲ್ಲಾ ಕಾರ್ಯಕಾರಿಣಿ ಸಭೆಯನ್ನು ನಾವು ಮಾಡ್ತೇವೆ. ಹಾಗೆ ಬಹುಶಃ ಬೆಂಗಳೂರಿನ ಕಾರ್ಯಕಾರಿಣಿ ನಂತರ ವೆರಿ ಇಮ್ಮಿಡಿಯೇಟ್ ದಕ್ಷಿಣ ಕನ್ನಡ ಜಿಲ್ಲೆನಲ್ಲೇ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಬೇರೆ ಕಡೆ ಪ್ರಥಮ ಸಭೆ ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಎಲ್ಲದರಲ್ಲೂ ಪ್ರಥಮ ಇರುತ್ತೆ. ಹಾಗೆ ಜಿಲ್ಲಾ ಕಾರ್ಯಕಾರಿಣಿನ ಭಾಳ ಬೇಗ ಮುಂಚೆನೇ ಯೋಚನೆ ಮಾಡಿದ್ದಿರ್ಬೋದೇನೋ. ಹಾಗಾಗಿ ಭಾಳ ಒಳ್ಳೆ ಸಂಖ್ಯೆಯಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸಾಮಾನ್ಯವಾಗಿ ಕಾರ್ಯಕಾರಿಣಿ ಸಭೆ ಅಂತ ಹೇಳಿದರೆ ಇಡೀ 3 ತಿಂಗಳು 4 ತಿಂಗಳು 5 ತಿಂಗಳು 6 ತಿಂಗಳು ಎಷ್ಟು ಆ ಒಂದು ಅವಧಿನಲ್ಲಿ ಚಟುವಟಿಕೆಗಳಾಗಿರ್ತವೆ. ಆ ಚಟುವಟಿಕೆಗಳ ವರದಿಯನ್ನು ತೆಗೆದುಕೊಂಡು ನಾವು ವಿಶ್ಲೇಷಣೆಯನ್ನು ಮಾಡ್ತೇವೆ. ಮತ್ತು ಮುಂದೆ ಬರ್ತಕ್ಕಂಥ ಚಟುವಟಿಕೆಗಳೇನಿದೆ ಅನ್ನುವಂಥದ್ರ ಬಗ್ಗೆ ಒಂದು ಕಾರ್ಯಯೋಜನೆಯನ್ನು ನಾವು ರೂಪಿಸ್ತೇವೆ. ಹಾಗಾಗಿ ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಆ ಒಂದು ವರದಿಯ ವಿಶ್ಲೇಷಣೆಯನ್ನು, ಮುಂದೆ ಬರ್ತಕ್ಕಂಥ ಹೋರಾಟಗಳು, ಮುಂದೆ ಬರ್ತಕ್ಕಂಥ ಸಂಘಟನಾತ್ಮಕ ಕಾರ್ಯಕ್ರಮಗಳು, ಇದರ ಒಂದು ರೂಪುರೇಷೆಯನ್ನು ನಾವು ಮಾಡೋರಿದ್ದೇವೆ. ಇನ್ನು ಎರಡನೇ ಅಂಶಕ್ಕೆ ನಾನು ಬರೋದಾದರೆ, ಹಿಂದೆ ಆಗೋಗಿರ್ತಕ್ಕಂಥ ವರದಿಗಳು ಅಂತ ಹೇಳಿದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ನಮ್ಮದು MP ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಆಯಿತು. MP ಚುನಾವಣೆ ಹಾಗೆ ನೋಡಿದರೆ ಕರ್ನಾಟಕ ರಾಜ್ಯದಲ್ಲಿ 135 ಸೀಟ್ಗಳನ್ನು ಗೆದ್ದು ಬಿಟ್ಟು ಎರಡನೇ ಬಾರಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. 135. ಆ ಒಂದು 135 ಸೀಟ್ ಇದ್ದಾವೆ. ನಮ್ಮನ್ನು ಯಾರು ಕೇಳೋರಿದ್ದಾರೆ, ನಾನು ಆಡಿದ್ದೆ ಆಟ ಹೂಡಿದ್ದೇ ಲಗ್ಗೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ನಡೆದಿದ್ದೇ ದಾರಿ ಅಂಥೇಳಿ ಹೋಗ್ತಾ ಇದ್ರು. ನನ್ನೇನು ಪ್ರಶ್ನೆನೇ ಮಾಡೋದಿಲ್ಲ ಅಂತ. ಆದರೆ ಮತದಾರ ಭಾಳ ಬುದ್ಧಿವಂತ. ಯಾರಿಗೆ ಯಾವ ಸಮಯಕ್ಕೆ ಹೇಗೆ ಪಾಠ ಕಲಿಸ್ಬೇಕು ಮತದಾರ ಭಾಳ ಚೆನ್ನಾಗಿ ಪಾಠವನ್ನು ಕಲಿಸ್ತಾನೆ. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ನರೇಂದ್ರ ಮೋದಿಜಿ ಅವರಿಗೆ ಒಂದು ಸಾಸಿವೆ ಕಾಳಷ್ಟು ಕೂಡ ಕಡಿಮೆ ಮಾಡಲಿಲ್ಲ ನಾವು. ಅಂದರೆ 25 ಸೀಟ್ ಇದ್ರು, ಆದರೆ ಅವರು ಅಧಿಕಾರಕ್ಕೆ ಬಂದಿದ್ರು. ಯಾರು ಅಧಿಕಾರಕ್ಕೆ ಬಂದಿದ್ರು? ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ರು. ಅದರ ಮಧ್ಯದಲ್ಲೂ ಕೂಡ ವರ್ಷಕ್ಕೆ 56,000 ಕೋಟಿ ರೂಪಾಯಿ ಗ್ಯಾರಂಟಿಯನ್ನ ಕೊಡುವುದರ ಮಧ್ಯದಲ್ಲೂ ಕೂಡ ನಾವು ಎಷ್ಟಪ್ಪ ಸೀಟ್ ಗೆದ್ವಿ ಅಂತ ಹೇಳಿದ್ರೆ 17 ಸೀಟ್ಗಳನ್ನು ಗೆದ್ವಿ. NDA ಸೇರಿದ್ರೆ 19 ಸೀಟ್. ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಹೇಳ್ತಾ ಇದ್ರು, ನಾವು 20 ಸೀಟ್ಗಳನ್ನು ಗೆಲ್ತೀವಿ, ಡಬಲ್ ಡಿಜಿಟ್ ಗೆಲ್ತೀವಿ ಅಂತ. 20 ಸೀಟ್. ಆದರೆ ಅವ್ರು ಗೆದ್ದಿದ್ದು 9 ಸೀಟ್. ನಾನು ಸ್ವಲ್ಪ ಚುನಾವಣೆ ಇದೆಲ್ಲವನ್ನು ಕೂಡ ಹತ್ತಿರದಿಂದ ನೋಡಿದಂಥವ್ರು. ಇಡೀ ರಾಜ್ಯದಲ್ಲಿ ಯಾವ್ಯಾವ ಸೀಟು ಎಷ್ಟು ಓಟಲ್ಲಿ ಸೋತಿದ್ದೇವೆ ಮತ್ತು ಯಾಕೆ ಸೋತಿದ್ದೇವೆ. ಈಗ ಇಬ್ರು ನಮ್ಮ ಸಂಸದರು ಮತ್ತೆ ನೈಋತ್ಯ ಪದವಿ ಕ್ಷೇತ್ರದ ವಿಧಾನ ಪರಿಷತ್ನ ಸದಸ್ಯರ ಶಾಸಕರಾದಂತ ಡಾಕ್ಟರ್ ಧನಂಜಯ ಸರ್ಜಿ ಮತ್ತೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಇವರಿಬ್ಬರಿಗೆ ನಾವು ಅಭಿನಂದಿಸಲಿದ್ದೇವೆ. ಈ ಅಭಿನಂದನೆಗೋಸ್ಕರ ಇಬ್ರು ಬರ್ಬೇಕಂತ
ಬ್ರಿಜೇಶ್ ಚೌಟ ಅವರು ಮೊದಲಿಗೆ ಬರಬೇಕು. ಯಾವ ರೀತಿ ಬೆಳೆದು ಬಂತ ಅನ್ನುವಂತ ರೀತಿಯ ವಿಚಾರಗಳನ್ನು ಕೊಟ್ಟಿದ್ದಾರೆ. ಕೆಡೆಟ್ ಅನ್ನು ಹೆಗ್ಗಳಿಕೆ ಬೆಳೆದಿದ್ದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಪ್ರತಿಷ್ಠಿತ 8ನೇ ಗೂರ್ಖಾ ರೈಫಲ್ಸ್ ನಲ್ಲಿ 7ನೇ ಬೆಟಾಲಿಯನ್ನಲ್ಲಿ ಉತ್ತರ ಭಾರತ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಸೇವೆ ಸಲ್ಲಿಸಿದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸಂಸದರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ತ್ಯಾಗದಿಂದ ಪ್ರಾರಂಭವಾದ ನಮ್ಮ ಪಕ್ಷ ಜನಸಂಘದ ಸ್ಥಾಪಕ ಅಧ್ಯಕ್ಷರು ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಜನ್ಮದಿನ ಇವತ್ತು. ಏಕ್ ದೇಶ ಮೇ ದೋ ವಿಧಾನ್ ದೋ ಪ್ರಧಾನ್ ದೋ ನಿಶಾನ್ ನಹೀ ಚಲೇಗಾ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಈ ದೇಶದ ಅಖಂಡತೆಗೋಸ್ಕರ ಅವರ ಪ್ರಾಣತ್ಯಾಗ ಆಗುತ್ತೆ. ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲರೂ ಮುನ್ನಡೆದಿದ್ದೇವೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು 3 ಬಾರಿ ಸಂಸದರಾಗಿ ಈ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರರಾಗಿ ತನ್ನ ಸ್ಥಾನವನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರಿಗೆ ಸಂಸದರ ಅಭ್ಯರ್ಥಿ ಸ್ಥಾನ ಸಿಕ್ಕಿದಾಗ ಅವರು ಕೂಡ ಅತ್ಯಂತ ಉತ್ಸುಕತೆಯಿಂದ ಇವರ ಗೆಲುವಿಗೆ ಶ್ರಮಿಸಿದ್ದಾರೆ. ಅಷ್ಟೇ ಅಲ್ಲ, ಜಿಲ್ಲೆಯ ಎಲ್ಲ ಪ್ರಮುಖ ಕಾರ್ಯಕರ್ತರು ನೀವು ಇಲ್ಲಿದ್ದೀರಿ. ದಿನದ 24 ಗಂಟೆಯಲ್ಲಿ ಹೆಚ್ಚಿನ ಸಮಯವನ್ನು ಕೊಟ್ಟು ಅತ್ಯಂತ ಹೆಚ್ಚಿನ ಪ್ರಚಂಡ ಬಹುಮತವನ್ನು ಗೆಲ್ಲಿಸಿದ್ದೀರಿ. ಬ್ರಿಜೇಶ್ ಚೌಟರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಿದಾಗ ಆ ಅಭಿನಂದನೆ ನಿಮಗೂ ಕೂಡ ಸಲ್ಲಿಸುತ್ತಾರೆ. बोलो भारत माता की, बोलो भारत माता की. ಡಾಕ್ಟರ್ ಧನಂಜಯ ಸರ್ಜಿ ಅವರು ಮೂಲತಃ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಗೋಪುರ ತಜ್ಞರು ಹಾಗೂ ಶಿವಮೊಗ್ಗದ ಪ್ರತಿಷ್ಠಿತ ಸರ್ಜಿ ಆಸ್ಪತ್ರೆಯ ಸಮೂಹ ವ್ಯವಸ್ಥಾಪಕ ನಿರ್ದೇಶಕರು. ಝೀರೋದಿಂದ ಹೀರೋ ಆಗಿ ಬೆಳೆದವರು. ಸರ್ಜಿ ಆಸ್ಪತ್ರೆಗಳ ಸಮೂಹದಲ್ಲಿ 100ಕ್ಕೂ ಹೆಚ್ಚು ವೈದ್ಯರು, 1,000ಕ್ಕೂ ಹೆಚ್ಚು ಸಿಬ್ಬಂದಿಗಳಿಗೆ ಅನ್ನ ಕೊಟ್ಟ ಹಿರಿಮೆ ಇರುವುದು. ಸರ್ಜಿ ಮದರ್ ಅಂಡ್ ಚೈಲ್ಡ್ ಕೇರ್ ಹಾಗೂ ಸರ್ಜಿ ಬಂಜತನ ನಿವಾರಣಾ ಕೇಂದ್ರ ಹೀಗೆ 6 ಸಂಸ್ಥಾ ವೈದ್ಯರಾಗಿ 65 ಬಾರಿ ರಕ್ತದಾನ ಮಾಡಿ ಮಾದರಿಯಾಗಿದ್ದಾರೆ. 160 ವಿಶೇಷ ಚೇತನ ಮಕ್ಕಳ, ಅನಾಥ ಮಕ್ಕಳ ಸರ್ಕಾರಿ ಶಾಲೆಗಳ 4,000ಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತ ಟೈಫಾಯ್ಡ್ ಲಸಿಕೆ ನೀಡಿ ಮಾನವೀಯ ಕಾಳಜಿ ಮೆರೆದಿದ್ದಾರೆ. ಬೆಳ್ತಂಗಡಿ ಮಂಡಲದ ಅಧ್ಯಕ್ಷರ ಮೂಲಕ ಇಡೀ ಬೆಳ್ತಂಗಡಿ ಮಂಡಲದವರಿಗೆ ಜಿಲ್ಲೆಯ ಭಾಜಪ ಕಡೆಯಿಂದ ತುಂಬ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಈಗ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಎಲ್ಲ ಮಂಡಲ ಅಧ್ಯಕ್ಷರು ಸ್ವಲ್ಪ ಮುಂದುವರಿಕೆ ಬರಬೇಕು. ಎಲ್ಲ ಮಂಡಲ ಅಧ್ಯಕ್ಷರು ಮಂಗಳೂರು ಉತ್ತರ ಬೇಗ ಬರಬೇಕು. ಆನಂತರ ಮಂಗಳೂರು ದಕ್ಷಿಣ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಜಿಂದಾಬಾದ್. ಮಂಗಳೂರು ಮಂಡಲ ಕಾರ್ಯಕರ್ತರ ಇವಾಗ ಮಂಗಳೂರು ದಕ್ಷಿಣದ ಮಂಡಲಾಧ್ಯಕ್ಷರು ಶ್ರೀ ರಮೇಶ್ ಹೆಂಡಿಟ್ ಅವರು ಮಂಗಳೂರು ದಕ್ಷಿಣದ ಎಲ್ಲ ಕಾರ್ಯಕರ್ತರ ಸ್ವೀಕಾರ ಮಾಡ್ತಾ ಇದ್ದಾರೆ. ಮುಂದೆ ಹೇಮಂತ್ ಶೆಟ್ಟಿ ಅವರು ಮಂಗಳೂರು ಮಂಡಲದ ಎಲ್ಲ ಕಾರ್ಯಕರ್ತರ ಪರವಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಬಂಟ್ವಾಳ ಅವರು ಮುಂದೆ, ನಾವಂತರ ಪುತ್ತೂರು, ಆಮೇಲೆ ಸುಳ್ಯ. ಸ್ವಲ್ಪ ಬೇಗ ಭಾರತ್ ಮಾತಾ ಕಿ. ಪುತ್ತೂರು ನಗರದ ನಗರ ಮಂಡಲದ ಅಧ್ಯಕ್ಷರು, ನಗರ ಎಲ್ಲ ಕಾರ್ಯಕರ್ತರಿಗೆ ಕೊಡ್ತಕ್ಕಂಥ ಅಭಿನಂದನೆಯನ್ನು ಅಲ್ಲಿನ ಮಂಡಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಒಳರಂಗೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಇಲ್ಲಾಂದ್ರೆ ಅಲ್ಲಿನ ಪ್ರಧಾನ ಕಾರ್ಯದರ್ಶಿಗಳು ಬರಬೇಕು. ನಗರ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜಗನ್ಯೋತ್ಸವ ಅವರು ಪುತ್ತೂರು ನಗರ ಮಂಡಲದ ಎಲ್ಲ ಕಾರ್ಯಕರ್ತರಿಗೆ ಕೊಡ್ತಕ್ಕಂಥ ಈ ಅಭಿನಂದನೆಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾರೆ. ಅಭಿನಂದನೆಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಎಲ್ಲ ಮಾತಾ ಕಿ. ಜಿಂದಾಬಾದ್ 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 ಜಿಂದಾಬಾದ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪ್ರಭು ಶ್ರೀ ರಾಮಚಂದ್ರ ಮಹಾರಾಜ್ ಕಿ, ಭಾರತ್ ಮಾತಾ ಕಿ. ಧನ್ಯವಾದ. ದಕ್ಷಿಣ ಕನ್ನಡ ಜಿಲ್ಲೆಯ ಈ ವಿಶೇಷ ಕಾರ್ಯಕಾರಿಣಿ ಸಭೆಯಲ್ಲಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಆತ್ಮೀಯರಾಗಿರುವಂಥ ಸತೀಶ್ ಕುಂಪಲ ಅವರೇ, ಒಂದು ವಿಶೇಷವಾದ ದಿನದಂದು ನಾವು ನಮ್ಮ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷ ಕಾರ್ಯಕಾರಿಣಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಪಾರ್ಟಿಯ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಜನ್ಮದಿನದಂದು ನಾವು ಈ ವಿಶೇಷ ಕಾರ್ಯಕಾರಿಣಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಪಾರ್ಟಿಯನ್ನು ಕರಾವಳಿಯಲ್ಲಿ ಕಟ್ಟಿ ಬೆಳೆಸಿದಂಥ
ಡಾಕ್ಟರ್ VS ಆಚಾರ್ಯರ ಜನ್ಮದಿನವೂ ಕೂಡ ಇವತ್ತು. ಹಾಗಾಗಿ ಆ ಎರಡು ಮಹಾಪುರುಷರ ಜನ್ಮದಿನದಂದು ಮುಂದಿನ 3 ವರ್ಷಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಜ್ಯದ ಹಿಂದೂ ವಿರೋಧಿ ಭ್ರಷ್ಟಾಚಾರವನ್ನು ಮಾಡ್ತಾ ಇರುವಂಥ ಜನವಿರೋಧಿಯಾದಂಥ ಸಿದ್ದರಾಮಯ್ಯ ಸರ್ಕಾರವನ್ನು ಎದುರಿಸಲಿಕ್ಕೆ ಸಜ್ಜಾಗಿ ನಿಂತಿರುವ ತಂಡ ಇವತ್ತು ಪ್ರಾಯಶಃ ಇದಕ್ಕಿಂತ ಉತ್ತಮ ಪ್ರೇರಣೆಯನ್ನು ಪಡೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ರಾಷ್ಟ್ರದ ಅಖಂಡತೆಗೋಸ್ಕರ, ಏಕತೆಗೋಸ್ಕರ ತನ್ನ ಅಧಿಕಾರವನ್ನೇ ಬಿಟ್ಟು ಪಾರ್ಟಿಯನ್ನು ಕಟ್ಟಿದಂಥ ಮಹಾಪುರುಷ. ಡಾಕ್ಟರ್ VS ಆಚಾರ್ಯರು ಸಜ್ಜನಿಕೆಯ ರಾಜಕಾರಣವನ್ನು ಮಾಡ್ತಾ ಆಡಳಿತಕ್ಕೆ ಒಂದು ಹೊಸ ಭಾಷ್ಯವನ್ನು ಬರೆದಂಥ, ಕರಾವಳಿ ಕರ್ನಾಟಕದಲ್ಲಿ ಸಾಮಾಜಿಕ ಪರಿವರ್ತನೆಯನ್ನು ಮಾಡಿದಂಥ ಒಂದು ಮಹಾಪುರುಷ. ಅಂಥ ಮಹಾಪುರುಷರ ಜನ್ಮದಿನದಂದು ಈ ವಿಶೇಷ ಕಾರ್ಯಕಾರಿಣಿ ನಡೀತಾ ಇದೆ. ಹಾಗಾಗಿ ನಾವೆಲ್ಲ ಕಾರ್ಯಕರ್ತರು ಇವತ್ತು ಅವರ ಜೀವನವನ್ನು, ಅವರ ಆದರ್ಶವನ್ನು, ಅವರ ವ್ಯಕ್ತಿತ್ವದ ಮುಖಾಂತರ ಪ್ರೇರಣೆಯನ್ನು ಪಡೆದುಕೊಂಡು ಮುಂದಿನ 3 ವರ್ಷಗಳ ಕಾಲ ನಮಗೇನು ಜವಾಬ್ದಾರಿ ಇದೆಯಾ ಆ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸಿ ಮುಂಬರುವ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೊಮ್ಮೆ ಆಡಳಿತಕ್ಕೆ ತರುವಂಥ ಸಂಕಲ್ಪವನ್ನು ತೊಟ್ಟು ಇವತ್ತು ತೆರಳಬೇಕಾಗಿದೆ ಅನ್ನುವಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಾರ್ಯಕರ್ತರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸಬೇಕು. ಒಂದು ಲೋಕಸಭಾ ಚುನಾವಣೆಯಲ್ಲಿ ಅಭೂತಪೂರ್ವವಾದ ಜಯವನ್ನು ಈ ಜಿಲ್ಲೆಯಲ್ಲಿ ನಮಗೆ ತಂದುಕೊಟ್ಟದ್ದಕ್ಕಾಗಿ ಕಳೆದ 33 ವರ್ಷದಲ್ಲಿ ಈ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರವನ್ನು ನಿರಂತರವಾಗಿ ನಾವು ಗೆದ್ದುಕೊಂಡು ಬಂದಿದ್ದೇವೆ. ಆ ಗೆಲುವಿನ ಓಟವನ್ನು ಮುಂದುವರಿಸಿದಂಥ ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಗೆಲುವನ್ನು ತಂದಂಥ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಡಾಕ್ಟರ್ ಧನಂಜಯ ಸರ್ಜಿ ಅವರು, ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ನಮ್ಮ ಮಿತ್ರ ಪಕ್ಷವಾದಂಥ JDSನ SL ಭೋಜೇಗೌಡರನ್ನು ಗೆಲ್ಲಿಸಿಕೊಟ್ಟಂಥ ಎಲ್ಲ ಕಾರ್ಯಕರ್ತರಿಗೆ ಈ ವಿಶೇಷ ಕಾರ್ಯಕಾರಿಣಿಯ ಮುಖಾಂತರ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, 4ನೇ ತಾರೀಕಿಗೆ ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯ ಕಾರ್ಯಕಾರಿಣಿ ನಡೆದಿದೆ. ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಆ ಕಾರ್ಯಕಾರಿಣಿಯಲ್ಲಿ ಸಮಾರೋಪ ಭಾಷಣವನ್ನು ಮಾಡ್ತಾ ನಿತಿನ್ ಗಡ್ಕರಿ ಅವರು ತುಂಬ ವಿಷಯಗಳನ್ನು ಉಲ್ಲೇಖ ಮಾಡಿದರು. ಯಾವ ರೀತಿಯ ಪರಿಸ್ಥಿತಿಯಲ್ಲಿ ನಾವು ಇವತ್ತು ರಾಷ್ಟ್ರದಲ್ಲಿ ಇದ್ದೇವೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದರು. ಅತ್ಯಂತ ವಿಪರ್ಯಾಸ ಸಂಗತಿ ಏನಂದರೆ, ಸಂವಿಧಾನವನ್ನು ಉಳಿಸ್ತೇವೆ ಅಂತ ಹೋರಾಟ ಮಾಡ್ತಾ ಇರುವಂಥ ಕಾಂಗ್ರೆಸ್ ಪಾರ್ಟಿ 1975ರಲ್ಲಿ ಸಂವಿಧಾನವನ್ನು ಧಿಕ್ಕರಿಸಿ ಈ ರಾಷ್ಟ್ರದಲ್ಲಿ ಸಂವಿಧಾನ ವಿರೋಧಿಯಾಗಿ, ರಾಷ್ಟ್ರದಲ್ಲಿ ಸಂವಿಧಾನ ಯಾವ ಹಕ್ಕುಗಳನ್ನು, ಯಾವ ಕರ್ತವ್ಯಗಳನ್ನು, ಯಾವ ಅವಕಾಶಗಳನ್ನು, ಯಾವ ಸಾಧ್ಯತೆಗಳನ್ನು ಈ ದೇಶದ ಪ್ರಜೆಗಳಿಗೆ ನೀಡಿದ್ರ ಅದೆಲ್ಲವನ್ನ ಹೊಸಕ್ಕೆ ಹಾಕಿ ಈ ರಾಷ್ಟ್ರದಲ್ಲಿ ಎಮರ್ಜೆನ್ಸಿಯನ್ನು ತಂದಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಸಂವಿಧಾನವನ್ನು ಉಳಿಸಿ ಅನ್ನುವಂಥ ಒಂದು ನಾಟಕವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಈ ಕಾರ್ಯಕಾರಿಣಿಯಲ್ಲಿದ್ದೇವೆ. ಬಂಧುಗಳೇ, ಇದೊಂದು ದೊಡ್ಡ ಜವಾಬ್ದಾರಿ ನಮಗೆ. ನಾವು ಮನೆ ಮನೆಗೆ ಹೋಗಬೇಕಾಗಿದೆ. ನಾವು ಜನಸಾಮಾನ್ಯರ ಮಧ್ಯೆ ಅಭಿಪ್ರಾಯವನ್ನು ಮೂಡಿಸಬೇಕಾಗಿದೆ. ಮತ್ತೊಮ್ಮೆ ಜನರ ಅಭಿಪ್ರಾಯವನ್ನು ಮೂಡಿಸಬೇಕಾಗಿದೆ. ಕಾಂಗ್ರೆಸ್ ಪಾರ್ಟಿ ಸಂವಿಧಾನ ವಿರೋಧಿ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಈ ರಾಷ್ಟ್ರದ ಜನರ ಹಕ್ಕುಗಳ ವಿರೋಧಿ ಪಾರ್ಟಿ. ಈ ರಾಷ್ಟ್ರದಲ್ಲಿ ತುಂಬ ಸಲ ಜನಸಾಮಾನ್ಯರಿಂದ ಆಯ್ಕೆಯಾದ ಸರ್ಕಾರವನ್ನು ಕಿತ್ತಿಸಿದಂಥ ಪಾರ್ಟಿ. ಹಾಗಾಗಿ ಸಂವಿಧಾನವನ್ನು ಬಚಾವ್ ಮಾಡ್ತೇವೆ, ಸಂವಿಧಾನವನ್ನು ರಕ್ಷಣೆ ಮಾಡ್ತೇವೆ, ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಜನರ ಮಧ್ಯೆ ಅಪಪ್ರಚಾರ ಮಾಡುತ್ತಿರುವುದನ್ನು ನಾವೆಲ್ಲ ಅತ್ಯಂತ ಎಚ್ಚರಿಕೆಯಿಂದ ಎದುರಿಸಬೇಕಾದ ಅವಶ್ಯಕತೆ ಇದೆ. ನಾನು ಮೊದಲನೇ ಅಧಿವೇಶನವನ್ನು ಮೊನ್ನೆ ಪಾಲ್ಗೊಂಡು ಬಂದಿದ್ದೆ. ಆ ಅಧಿವೇಶನದಲ್ಲೂ ಸಂವಿಧಾನದ ಪುಸ್ತಕವನ್ನು ಹಿಡಿದುಕೊಂಡು ಅವರು ಸಂವಿಧಾನವನ್ನು ನಾವು ಬಚಾವ್ ಮಾಡ್ತೇವೆ, ಸಂವಿಧಾನದ ರಕ್ಷಕರು ನಾವು ಅಂತ ಹೇಳ್ತಾ ಇದ್ದಾರೆ. ಬಂಧುಗಳೇ, ನಮ್ಮ ಪಾರ್ಟಿ ಸಂವಿಧಾನವನ್ನು ಉಳಿಸಿದಂಥ ಪಾರ್ಟಿ. ನಮ್ಮ ಪಾರ್ಟಿ ಎಮರ್ಜೆನ್ಸಿ ವಿರುದ್ಧ ಹೋರಾಟವನ್ನು ಮಾಡಿದಂಥ ಪಾರ್ಟಿ. ನಮ್ಮ ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ ಹೋದರೆ, ಪ್ರತಿಯೊಂದು ಮಂಡಲದಲ್ಲಿ ಹೋದರೆ ನಮಗೆ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಹೋರಾಟ ಮಾಡಿದಂಥ ಕಾರ್ಯಕರ್ತರು ಸಿಗ್ತಾರೆ. ನಾವು ಈ ಸಂದರ್ಭದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಈ ಹೊಸ ಸವಾಲೇನಿದೆಯಾ ನಮಗೆ, ಈ ಹೊಸ ಅಪಪ್ರಚಾರವನ್ನೇನು ಕಾಂಗ್ರೆಸ್ ಮಾಡ್ತಾ ಇದೆಯಾ, ಅದರ ವಿರುದ್ಧ ಹೋರಾಟವನ್ನು ಮಾಡಬೇಕು, ಜನಜಾಗೃತಿಯನ್ನು ಮೂಡಿಸಬೇಕು, ಜನರಿಗೆ ಎಚ್ಚರಿಕೆಯನ್ನು ಮೂಡಿಸಬೇಕು, ಕಾರ್ಯಕರ್ತರನ್ನು ಸಜ್ಜುಗೊಳಿಸಬೇಕಾದ ಒಂದು ದೊಡ್ಡ ಜವಾಬ್ದಾರಿ ನಮಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಕೇಂದ್ರ ಸರ್ಕಾರದ ಯೋಜನೆ ಮತ್ತು ಕಾರ್ಯಕ್ರಮಗಳ ಅನುಷ್ಠಾನದ ದೃಷ್ಟಿಯಿಂದ ಈ ಜಿಲ್ಲೆಯಲ್ಲಿ ನಾವೆಲ್ಲ ಒಂದಾಗಿ ಒಟ್ಟಾಗಿ ಕೆಲಸವನ್ನು ಮಾಡಬೇಕಾಗಿದೆ.
ತುಂಬ ಯೋಜನೆಗಳು ಕಳೆದ 10 ವರ್ಷದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಡೆಯಿಂದ ತುಂಬ ಯೋಜನೆಗಳು ಇವತ್ತು ಅನುಷ್ಠಾನ ಹಂತದಲ್ಲಿದೆ. ಹಲವಾರು ಸವಾಲುಗಳು ಅದರಲ್ಲಿದೆ. ನಮ್ಮೆಲ್ಲ ಶಾಸಕರಿಗೂ ಕೂಡ ಅದು ಗೊತ್ತಿದೆ. ಪ್ರತಿಯೊಂದು ಯೋಜನೆಯನ್ನು ಕೂಡ ನಾವು ಶಾಸಕರ ಜೊತೆ ಕೂತ್ಕೊಂಡು ಆ ಯೋಜನೆಗಳಿಗೆ ಏನೆಲ್ಲ ಸಮಸ್ಯೆಗಳಿದೆಯಾ, ಕಾನೂನು ತೊಡಕುಗಳಿದೆಯಾ, ಅದೆಲ್ಲವನ್ನು ನಿವಾರಿಸಿಕೊಂಡು ಆ ಯೋಜನೆಗಳನ್ನು ಅತ್ಯಂತ ಸಮಯಬದ್ಧ ರೀತಿಯಲ್ಲಿ ಮುಗಿಸುವಂಥ ಒಂದು ದೊಡ್ಡ ಜವಾಬ್ದಾರಿ ನಮಗಿದೆ. ಅದಕ್ಕೆ ನಮ್ಮ ಪಾರ್ಟಿಯ ಸಹಕಾರ ಕೂಡ ಅಗತ್ಯ ಇದೆ. ಬಂಧುಗಳು, ಈ ಸಂದರ್ಭದಲ್ಲಿ ನಾನು ನಿಮ್ಮ ಹತ್ರ ಒಂದೇ ವಿನಂತಿಯನ್ನು ಮಾಡೋದು, ಕೇಂದ್ರ ಸರ್ಕಾರದ ತುಂಬ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ನಮ್ಮ ಪಾರ್ಟಿ ಜೋಡಿಸಿಕೊಳ್ಬೇಕಾದ ಅವಶ್ಯಕತೆ ಇದೆ. ತುಂಬ ಕಾರ್ಯಕ್ರಮಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಅದು ಉಜ್ವಲ ಯೋಜನೆಯಿಂದ ಹಿಡಿದು ಪ್ರಧಾನಮಂತ್ರಿ ಆವಾಸ್ನಿಂದ ಹಿಡಿದು ಆಯುಷ್ಮಾನ್ ಭಾರತ್ನಿಂದ ಹಿಡಿದು ವಿಶ್ವಕರ್ಮ ಯೋಜನೆಯಿಂದ ಹಿಡಿದು ಸ್ವನಿಧಿ ಯೋಜನೆಯಿಂದ ಹಿಡಿದು ಹಲವಾರು ಯೋಜನೆಗಳು ಸಮಾಜದ ಎಲ್ಲ ವರ್ಗವನ್ನು ಮುಟ್ಟುವ ರೀತಿಯಲ್ಲಿ ಯುವಕರು, ನಾರಿ ಶಕ್ತಿ, ಬಡವರು, ದಲಿತರು, ಹೀಗಾಗಿ ಎಲ್ಲ ವರ್ಗವನ್ನು ಮುಟ್ಟುವಂತಹ ಕಾರ್ಯಕ್ರಮಗಳನ್ನು ನಮ್ಮ ಕೇಂದ್ರ ಸರ್ಕಾರ ತಂದಿದೆ. ನಮ್ಮ ಪಾರ್ಟಿ ಅದರಲ್ಲಿ ಕೈ ಜೋಡಿಸಿಕೊಳ್ಬೇಕಾದ ಅವಶ್ಯಕತೆ ಇದೆ. ನಾನು ಜಿಲ್ಲಾಧ್ಯಕ್ಷರಲ್ಲೂ ವಿನಂತಿಯನ್ನು ಮಾಡೋದು, ಮಂಡಲ ಅಧ್ಯಕ್ಷರಲ್ಲೂ ವಿನಂತಿಯನ್ನು ಮಾಡೋದು, ಪ್ರತಿ ಮಂಡಲ ಮಟ್ಟದಲ್ಲಿ, ಮಹಾಶಕ್ತಿ ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನಕ್ಕೆ ನಾವೊಂದು ಸಮಿತಿಯನ್ನು ಮಾಡಿ ಆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಲಾಭಾರ್ಥಿಗಳಿಗೆ ಮುಟ್ಟಿಸುವಂಥ ಕೆಲಸವನ್ನು ನಮ್ಮ ಪಾರ್ಟಿ ಅದನ್ನು ಕೈಗೆತ್ತಿಕೊಂಡು ಮಾಡಬೇಕಾದ ಅವಶ್ಯಕತೆ ಇದೆ. ಯಾಕೆಂದರೆ ನಾವು ಅಪಪ್ರಚಾರದ ಮಧ್ಯೆ ಕೆಲಸವನ್ನು ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೆ. ನಾವು ಈ ಯೋಜನೆಗಳ ಬೆನಿಫಿಟನ್ನು ಪಡಿಬೇಕಾಗಿದೆ, ನಮ್ಮ ಪಾರ್ಟಿ ಇದರ ಬೆನಿಫಿಟನ್ನು ಪಡಿಬೇಕಾಗಿದೆ. ಹಾಗಾಗಿ ಈ ಕಾರ್ಯಕ್ರಮಗಳ ಅನುಷ್ಠಾನದ ದೃಷ್ಟಿಯಿಂದ ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ನಾನು ಜಿಲ್ಲಾ ಅಧ್ಯಕ್ಷರ ಜೊತೆ, ಶಾಸಕರ ಜೊತೆ, ಜಿಲ್ಲಾ ಕಮಿಟಿಯ ಜೊತೆ ಯೋಚನೆ ಮಾಡಿಕೊಂಡು ಅದರ ಅನುಷ್ಠಾನದ ದೃಷ್ಟಿಯಲ್ಲಿ ಅದು ಲಾಭಾರ್ಥಿಗಳಿಗೆ ಮುಟ್ಟುವ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡುವ ದೃಷ್ಟಿಯಿಂದ ಒಂದು ಯೋಜನೆಯನ್ನು ಮಾಡಬೇಕು ಅನ್ನುವಂಥ ಕಲ್ಪನೆ ಇದೆ. ಅದಕ್ಕೆ ನಾನು ಜಿಲ್ಲಾಧ್ಯಕ್ಷರ ಮತ್ತು ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ, ಈ ತಂಡದ ಅವಧಿಯಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಶೀಘ್ರದಲ್ಲಿ ಬರಲಿಕ್ಕಿದೆ. ಮಹಾನಗರ ಪಾಲಿಕೆ ಚುನಾವಣೆ ಬರ್ತಾ ಇದೆ. ನಮಗೆ ಇದು ಎರಡೂ ಚುನಾವಣೆ ಒಂದು ಸವಾಲಿನ ಚುನಾವಣೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ನಾವು ಮತ್ತೊಮ್ಮೆ ಆಂಟಿ ಇನ್ಕಂಬೆನ್ಸನ್ನು ಬೀಟ್ ಮಾಡಿಕೊಂಡು ಎರಡು ಚುನಾವಣೆಯನ್ನು ಗೆಲ್ಲಬೇಕಾಗಿದೆ. ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಮ್ಮದೇ ಆಡಳಿತ ಇವತ್ತಿದೆ. ನಮ್ಮ ವಿರುದ್ಧ ಅಪಪ್ರಚಾರಗಳು ಸಹಜವಾಗಿ ಬರ್ತದೆ, ಇನ್ಕಂಬೆನ್ಸಿ ಬರ್ತದೆ. ಅದನ್ನು ಎದುರಿಸಿಕೊಂಡು ಸಂಘಟನಾತ್ಮಕವಾಗಿ ನಾವು ಈ ಚುನಾವಣೆಯನ್ನು ಎದುರಿಸಬೇಕಾಗಿದೆ ಮತ್ತು ಅದರಲ್ಲಿ ಯಶಸ್ವಿ ಆಗಬೇಕಾಗಿದೆ. ಹಾಗಾಗಿ ನನ್ನ ವಿನಂತಿ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರಲ್ಲಿ, ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ನಮ್ಮ ಪಾರ್ಟಿಯ ಕೆಲಸವನ್ನು ಮಾಡ್ತಾ ಇರುವವರು ಜನರ ಮಧ್ಯೆ ಹೋಗಬೇಕಾಗಿದೆ, ಜನರ ಸಮಸ್ಯೆಗಳನ್ನು ಕೇಳಿಸಿಕೊಳ್ಬೇಕಾಗಿದೆ, ಪ್ರಾಮಾಣಿಕವಾಗಿ ಅವರ ಮಧ್ಯೆ ಓಡಾಟವನ್ನು ಮಾಡಿಕೊಂಡು ಅವರೊಂದು ಮಧ್ಯೆ ವಿಶ್ವಾಸವನ್ನು ಬೆಳೆಸಿಕೊಳ್ಬೇಕಾದ ಕೆಲಸವನ್ನು ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾತನಾಡಬೇಕಾಗಿದೆ. ರಾಜ್ಯ ಸರ್ಕಾರದ ವೈಫಲ್ಯಗಳ ಬಗ್ಗೆ ಜನರ ಮಧ್ಯೆ ಮಾತನಾಡಿಕೊಂಡು ಜನರ ಮಧ್ಯೆ ಮತ್ತು ನಮ್ಮ ಮಧ್ಯೆ ಒಡನಾಟವನ್ನು ಹೆಚ್ಚಿಸಿಕೊಂಡು ಈ ಚುನಾವಣೆಯನ್ನು ಎದುರಿಸಿಕೊಳ್ಬೇಕಾಗಿದೆ. ಅದಕ್ಕೆ ಸಂಘಟನೆಯ ಜೊತೆ ಜೋಡಿಸಿಕೊಂಡು ನಾವು ಸಂಘಟನಾತ್ಮಕವಾಗಿ ಯೋಚನೆಯನ್ನು ಕೂಡ ಮಾಡಬೇಕಾಗಿದೆ. ಆ ವಿನಂತಿಯನ್ನು ನಾನು ಎಲ್ಲ ಜನಪ್ರತಿನಿಧಿಗಳಲ್ಲಿ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಕಟ್ಟಲಿಕ್ಕೆ ಅನುದಾನವನ್ನು ಕೊಡದಂತ ಯಾವುದಾದ್ರೂ ಸರ್ಕಾರ ಇದ್ರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಯಾವುದರ ಬಗ್ಗೆಯೂ ಪರಿವೇ ಇಲ್ಲ. ರಸ್ತೆಗೆ ಹಣ ಇಲ್ಲ, ತೋಡಿಗೆ ಹಣ ಇಲ್ಲ, ಯಾವುದೇ ರೀತಿಯ ಅನುಷ್ಠಾನ, ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನದಲ್ಲಿ ಕೂಡ ಹಣವನ್ನು ಆಚೆ ಈಚೆ ಮಾಡ್ತಾರೆ ಅನ್ನುವಂಥ ಗೊಂದಲ ನಮಗಿದೆ. ಯಾಕೆಂದ್ರೆ SCP TCP ಹಣವನ್ನೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿಟ್ಟಂತಹ ಹಣವನ್ನೇ ಡೈವರ್ಟ್ ಮಾಡಿದಂಥ ಯಾವುದಾದ್ರೂ ಒಂದು ಸರ್ಕಾರ ರಾಷ್ಟ್ರದ ಇತಿಹಾಸದಲ್ಲಿ ಇದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಇದೇ ವಿಪರ್ಯಾಸ ಕಾಂಗ್ರೆಸ್ನದ್ದು. ಮಾತನಾಡೋದೊಂದು ಮಾಡೋದೊಂದು ಅನ್ನುವಂಥದ್ದು ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ನ ಚಾಳಿಯಾಗಿದೆ. ನಾನು ಹಿಂದುಳಿದವರ ಪರವಾಗಿ, ದಲಿತರ ಪರವಾಗಿ ಅಂತ ಹೇಳ್ತಾ ಇರುವಂಥ ಸಿದ್ದರಾಮಯ್ಯ ದಲಿತರಿಗೆ, ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿಟ್ಟಂಥ ಹಣವನ್ನು ಡೈವರ್ಟ್ ಮಾಡಿ ಇವತ್ತು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರವನ್ನು ನೋಡಿದರೆ ನೀವು ದಿನಕ್ಕೊಂದು ಭ್ರಷ್ಟಾಚಾರ. ನಾಗೇಂದ್ರ ರಾಜೀನಾಮೆ ತೆಗೆದುಕೊಂಡ ಕೂಡಲೇ ಸಿದ್ದರಾಮಯ್ಯನ ಭ್ರಷ್ಟಾಚಾರ ಎದುರು ಬಂದಿದೆ. ಯಾವ ನೈತಿಕತೆ ಇಟ್ಕೊಂಡು ಸಿದ್ದರಾಮಯ್ಯ ಇವತ್ತು ಆಡಳಿತದಲ್ಲಿ ಮುಂದುವರಿಸಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲ ವಿಷಯಗಳನ್ನು ನಾವು ಜನಸಾಮಾನ್ಯರ ಮಧ್ಯೆ ಕೊಂಡೋಗಬೇಕಾಗಿದೆ. ನಮ್ಮ ರಾಜ್ಯದ ಅಧ್ಯಕ್ಷರಾದ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಹೋರಾಟ, ಜನಾಂದೋಲನದ ರೀತಿಯಲ್ಲಿ ಅದು ರೂಪುಗೊಳ್ತಾ ಇದೆ. ನಾವಿದನ್ನು ಇನ್ನೂ ಗಟ್ಟಿಗೊಳಿಸಬೇಕಾಗಿದೆ ಮತ್ತು ಈ ಜನಾಂದೋಲನ ಮತ್ತು ಈ ಹೋರಾಟ, ಈ ದಪ್ಪ ಚರ್ಮದ ಶೂನ್ಯ ಸಾಧನೆಯ ಹಿಂದೂ ವಿರೋಧಿ ಭ್ರಷ್ಟಾಚಾರ
ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಆಗಬೇಕು ಮತ್ತು ಮುಂದಿನ ದಿನಗಳಲ್ಲಿ ಈ ಜನಾಂದೋಲನ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಸೆಯುವವರೆಗೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುವವರೆಗೆ ಈ ಜನಾಂದೋಲನವನ್ನು ನಾವು ರೂಪಿಸಬೇಕು, ಜನರ ಮಧ್ಯೆ ಹೋಗಬೇಕು, ಜನರ ಮಧ್ಯೆ ಚರ್ಚೆಯನ್ನು ಮಾಡಬೇಕು. ಹಾಗಾಗಿ ಒಂದು ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಕಾರ್ಯಕಾರಿಣಿಯಿಂದ ನಾವು ತೆರಳಬೇಕಂತ ಕೂಡ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಈ ಸಂದರ್ಭದಲ್ಲಿ ನಾನು ಮಂಗಳೂರು ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಿಗೆ ಮತ್ತು ಉಪಮಹಾಪೌರರಿಗೆ ಮತ್ತು ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಎಮರ್ಜೆನ್ಸಿ ವಿರುದ್ಧ ದೊಡ್ಡ ಹೋರಾಟವನ್ನು ಮಾಡಿದಂಥ ನಮ್ಮ ಮಣ್ಣಿನ ಮಗ, ಕರಾವಳಿಯ ಹೆಮ್ಮೆಯ ಕುವರ ಜಾರ್ಜ್ ಫೆರ್ನಾಂಡಿಸ್ ಅವರ ಹೆಸರಲ್ಲಿ ಇವತ್ತೊಂದು ರಸ್ತೆ ಅನಾವರಣಗೊಳ್ತಾ ಇದೆ. ಜಾರ್ಜ್ ಫೆರ್ನಾಂಡಿಸ್ನವರ ಹೆಸರಲ್ಲಿ ಒಂದು ರಸ್ತೆ ಅನಾವರಣ ಆಗಬೇಕಾದ್ರೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಂವಿಧಾನವನ್ನು ಉಳಿಸಿದ ನಮ್ಮ ಪರಿವಾರರು ನಾವೆಲ್ಲ ಒಟ್ಟಾಗಿ ಒಂದಾಗಿ ನಮ್ಮ ಪರಿವಾರ ಜಾರ್ಜ್ ಫೆರ್ನಾಂಡಿಸ್ ಮತ್ತು ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಆ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ ಅಂತ ಒಂದು ವ್ಯಕ್ತಿಯ ಹೆಸರನ್ನ ಇವತ್ತು ನಾವು ಮಂಗಳೂರಿನ ಒಂದು ಪ್ರಮುಖ ರಸ್ತೆಗೆ ಇಡ್ತಾ ಇದ್ದೇವೆ. ನಾನು ನಿಮ್ಮೆಲ್ಲರಲ್ಲೂ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದು ಸಾಯಂಕಾಲ 4 ಗಂಟೆಗೆ ಆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಾವು ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ಬೇಕು. ಯಾಕೆಂದ್ರೆ ನಾವು ಇದೊಂದು ದ್ಯೋತಕ, ಎಮರ್ಜೆನ್ಸಿಯ ವಿರುದ್ಧ ಹೋರಾಟ ಮಾಡಿದಂಥ ಒಂದು ವ್ಯಕ್ತಿಯ ಹೆಸರಿನಲ್ಲಿ ಆ ರಸ್ತೆಯನ್ನು ಇಡ್ತಾ ಇದ್ದೇವೆ. ಕರಾವಳಿಯ ಬಗ್ಗೆ ವಿಶೇಷ ಕನಸನ್ನು ಕಂಡಂಥ, ಕೊಂಕಣ್ ರೈಲ್ವೆಯನ್ನು ಸ್ಥಾಪನೆ ಮಾಡಿದಂಥ, ಕೊಂಕಣ್ ರೈಲ್ವೆಯನ್ನು ಅನುಷ್ಠಾನ ಮಾಡಿದಂಥ ಜಾರ್ಜ್ ಫೆರ್ನಾಂಡಿಸ್ ಅವರ ಹೆಸರಲ್ಲಿ ಒಂದು ರಸ್ತೆಯ ನಿರ್ಮಾಣ ಆಗ್ತಾ ಇದೆ. ಅದೇ ಕ್ರಮವನ್ನು ನಮ್ಮ ಕಾರ್ಯಕ್ರಮವನ್ನು ತೆಗೆದುಕೊಂಡು ನಮ್ಮೆಲ್ಲ ಕಾರ್ಯಕರ್ತರನ್ನ ಕಾರ್ಯಕ್ರಮಕ್ಕೆ ಕರಿಬೇಕು, ಎಲ್ಲರನ್ನ ಆಹ್ವಾನ ಮಾಡಬೇಕು, ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಬಂಧುಗಳೇ, 12ನೇ ತಾರೀಕಿಗೆ ಮುಂದಿನ ಶುಕ್ರವಾರ ಸಂಸದರ ಕಚೇರಿಯ ಪೂಜೆ ಮತ್ತು ಉದ್ಘಾಟನೆ ನಡೆಯಲಿಕ್ಕೆ ಈ ಸಂದರ್ಭದಲ್ಲಿ ನಾನು ತಮಗೆಲ್ಲರಿಗೂ ವಿಶೇಷವಾಗಿ ಆಹ್ವಾನವನ್ನು ನೀಡ್ತಾ ಇದ್ದೇನೆ. ಎಲ್ಲ ಹಿರಿಯರನ್ನ ಆ ಕಾರ್ಯಕ್ರಮಕ್ಕೆ ಕರೀತಾ ಇದ್ದೇನೆ, ಫೋನ್ ಕಾಲ್ ಮಾಡಿ ಕೂಡ ಕರೀತೇನೆ. ಆದರೆ ಇವತ್ತು ಕಾರ್ಯಕಾರಿಣಿಗೆ ಎಲ್ಲ ಬಂದಿರುವ ಕಾರಣಕ್ಕೆ ಮುಂದಿನ ಶುಕ್ರವಾರ ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ, ಅದೇ ಕಚೇರಿಯಲ್ಲಿ ನಾವು ಸಂಸದರ ಕಚೇರಿಯ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಹಿರಿಯರ ಆಶೀರ್ವಾದ ಬೇಕು, ಎಲ್ಲ ಕಾರ್ಯಕರ್ತರ ಪ್ರೀತಿ ಸಹಕಾರ ಬೇಕು. ಒಟ್ಟಾಗಿ ಒಂದಾಗಿ ಕೆಲಸವನ್ನು ಮಾಡೋಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯವನ್ನು, ನಮ್ಮ ಹಿರಿಯರು ಯಾವ ಆಶಯಗಳನ್ನು ಇಟ್ಕೊಂಡು ಕೆಲಸವನ್ನು ಮಾಡಿದರ ಆಶಯಗಳನ್ನು ಮಾಡೋಣ. ಸಂವಿಧಾನದ ಆಧಾರದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಒಂದು ಪ್ರಾಮಾಣಿಕ ಕೆಲಸವನ್ನು ನಾವೆಲ್ಲ ಒಂದಾಗಿ ಒಟ್ಟಾಗಿ ಮಾಡೋಣ. ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಆಶಯಗಳಿಗೆ ಅನುಗುಣವಾಗಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಡುವಂಥ ಕೆಲಸ, ಅವನಿಗೆ ಅವಕಾಶಗಳನ್ನು ಕೊಡುವ ಕೆಲಸ, ಅವನನ್ನು ಈ ರಾಷ್ಟ್ರ ನಿರ್ಮಾಣದ ಕೆಲಸದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ ಅನ್ನುವಂಥ ಪರಿಕಲ್ಪನೆಯಲ್ಲಿ ನಾವೆಲ್ಲ ಒಂದಾಗಿ ಒಟ್ಟಾಗಿ ಕೆಲಸವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನು ನೀಡಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ ಅಭಿನಂದನೆಯನ್ನು ಮಾಡಿದ ಜಿಲ್ಲಾ ಸಮಿತಿಯ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.